ಪುರಂದರ ದಾಸರ ಪುಣ್ಯ ದಿನ ಮಹೋತ್ಸವ ಹಾಗೂ ಮಧ್ವ ನವರಾತ್ರಿ ಮಹೋತ್ಸವದ ಅಂಗವಾಗಿ ಮಲ್ಲೇಶ್ವರಂನ ರಾಘವೇಂದ್ರ ಸೇವಾ ಸಮಿತಿ ವತಿಯಿಂದ ಫೆಬ್ರವರಿ 2ರಿಂದ 18ರವರೆಗೆ ರಾಘವೇಂದ್ರ ಸ್ವಾಮಿ ಸಪ್ತಾಹ ಹಾಗೂ ವರ್ಧಂತಿ ಮಹೋತ್ಸವ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ರಾಘವೇಂದ್ರ ಸ್ವಾಮಿಗೆ ವಿಶೇಷವಾದ ಅಲಂಕಾರ ಮಾಡುವುದರ ಜೊತೆಗೆ ರಥದಲ್ಲಿ ಮೆರವಣಿಗೆಯನ್ನು ಮಾಡಲಾಯಿತು. ಮಾಧ್ವನವಮಿಯ ಪ್ರಯುಕ್ತ 7 ದಿನಗಳ ಕಾಲ ಪಂಡಿತರಿಂದ ಪ್ರವಚನ, ಪಂಡಿತರಿಗೆ ಸನ್ಮಾನ, ಸತತ 7 ದಿನ ರಾಘವೇಂದ್ರ ಸ್ವಾಮಿಗೆ ವಿಶೇಷ ಪೂಜೆಯ ಜೊತೆಗೆ ಪ್ರತಿದಿನ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ನೇತೃತ್ವವನ್ನು ನರಹರಿ ರಾವ್ ವಹಿಸಿದರು. ಪ್ರಧಾನ ಅರ್ಚಕ ವೇದವ್ಯಾಸಾಚಾರ್, ರಾಘವೇಂದ್ರ ಸೇವಾ ಸಮಿತಿಯ ಅಧ್ಯಕ್ಷ ಚಿತ್ತರಂಜನ್, ಖಜಾಂಚಿ ಕೆ ನಾಗರಾಜ್ ಸೇರಿದಂತೆ ಭಕ್ತಾದಿಗಳು ವರ್ಧಂತಿ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾದರು. ಇವತ್ತಿನ ಕಾರ್ಯಕ್ರಮ ಬೆಳಗ್ಗೆಯಿಂದ ಏನೇನು ನಡೀತು ಅಂತಂದರೆ, ಮುಂಜಾನೆ ಬೆಳಗ್ಗೆ 4:15 ನಿರ್ಮಾಲ್ಯ ವಿಸರ್ಜನೆಯಿಂದ 7 ಗಂಟೆಗೆ ಪಂಚಾಮೃತ ಅಭಿಷೇಕ ಆಗಿದೆ. 8:00 ಫಲಾಭಿಷೇಕವೆಲ್ಲ ಆಗಿ ಇಲ್ಲಿ 9 ಗಂಟೆ 9:30 ಹೂವಿನ ಅಲಂಕಾರಗಳಾಗಿದೆ. ಈಗ ಬ್ರಾಹ್ಮಣರಿಗೆ ಸನ್ಮಾನ ನಡೀತಕ್ಕಂಥದ್ದಾಗತ್ತೆ. ಒಬ್ಬ ಪಂಡಿತರಿಗೆ ಸನ್ಮಾನ ಕಾರ್ಯಕ್ರಮ ಆಗ್ತಕ್ಕಂಥದ್ದಾಗತ್ತೆ. ಮತ್ತು ಇವತ್ತಿನ ದಿನ ಅಲಂಕಾರ ಅಂತ ಮಾಡ್ತೀವಿ. ಅಲಂಕಾರ ಪಂಕ್ತಿಯಿಂದ 5 ಜನ ಬ್ರಾಹ್ಮಣರಿಗೆ ಸ್ಪೆಷಲ್ಲಾಗಿ ವಿಶೇಷವಾಗಿ ಅವರಿಗೆ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಅಂತ ಹೇಳಿ ಆವಾಹನೆಯನ್ನು ಮಾಡಿ ಅವರಲ್ಲಿ ಮಧ್ವಾಚಾರ್ಯರನ್ನು ಕಾಣ್ತಕ್ಕಂಥವ್ರಾಗ್ತೀವಿ ಇವತ್ತು. ಅಷ್ಟೇ ಅಲ್ಲ, ವಸ್ತ್ರ ದಕ್ಷಿಣಾದಿಗಳನ್ನೆಲ್ಲ ಕೊಟ್ಟು ಅವರಿಗೆ ಸತ್ಕಾರವನ್ನು ಮಾಡ್ತಕ್ಕಂಥ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.